ಇದು ಅಧಿಕಾರದ ಕಾಟನ್ ಕ್ಯಾಂಡಿ, ಸಬ್ಕಾ ಪಸಂದ್ ಕ್ಯಾಂಡಿ. ಟೈಮ್ಗೆ ಕರಗೋ ಮುಂಚೆನೆ ಈ ಕ್ಯಾಂಡಿ ಸವಿದ್ರೆ ಸವಿಪಾಕ, ಇಲ್ಲದೆ ಇದ್ರೆ ಖರಾಬಾತ್ ಅಷ್ಟೇ. ಈಗ ಕಾಂಗ್ರೆಸ್ನ ಕಿಚನ್ನಲ್ಲಿ ಇದೇ ಕಾಟನ್ ಕ್ಯಾಂಡಿಗಾಗಿ ಕಿತ್ತಾಟ ಶುರುವಾಗಿದೆ. 2028ಕ್ಕೂ ಸಿದ್ದರಾಮಯ್ಯ ಅನ್ನೋ ಸ್ವರ ಸಂಗಮ ಆಗ್ತಾ ಇದ್ದಂತೆ ಡಿಕೆಶಿ ರೆಡ್ ಮಿರ್ಚಿ ಎರೆದಿದ್ದಾರೆ. ಎದುರಾಳಿಗಳಿಗೆ ಮಾತಿನಲ್ಲೇ ಅದರ ರುಚಿ ತೋರಿಸಿದ್ದಾರೆ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಸರ್ಕಾರ ಸ್ಥಿರ ಸರ್ಕಾರ, ನಾವೆಲ್ಲ ಒಟ್ಟಾಗಿದ್ದೀವಿ. ಇನ್ನು ಫೈಟಿಂಗ್ ಅಂದ್ರೆ ಈ ಸರ್ಕಾರ ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿ ತನಕ ಹೋರಾಟ, ಕುಚ್ಚಿ ಸಿಗೋ ತನಕ ಹೋರಾಟ. ಇದು ಸದ್ಯ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇರೋ ಕೂಗು. ಅದರಲ್ಲೂ ವಿ ವಾಂಟ್ ಸಿದ್ದರಾಮಯ್ಯ ಅನ್ನುವಂಥ ಶಬ್ದ ಮಾತ್ರ ಕಳೆದ 2 ದಿನಗಳಿಂದ ಕಾಂಗ್ರೆಸ್ನಲ್ಲಿ ರಿಂಗಣಿಸ್ತಾ ಇದೆ. ಇದಕ್ಕೆ ಕೌಂಟರ್ ಆಗಿ ಮಹಾಭಾರತದ ಪಾತ್ರಗಳು ಕೂಡ ಸೃಷ್ಟಿಯಾಗಿವೆ. ಸಿದ್ದು ಟೀಮ್ ವಿರುದ್ಧ ಶಿಶುಪಾಲನ ಉಪಸಂಹಾರದ ಕಥೆ ಬಳಕೆಯಾಗಿದೆ. ಸಾವಿರದ 2028ರ ಎಲೆಕ್ಷನ್ಗೂ ಸಿದ್ದರಾಮಯ್ಯ ನಾಮಧೇಯಸ್ಯ. ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಜೋರಾಯಿತು ಪೂಜಾ ಮಂತ್ರ. ಅಂದ್ಹಾಗೆ ಕಾಂಗ್ರೆಸ್ನಲ್ಲಿನ ಈ ಮೋಡ ಮುಸುಕಿನ ಗುದ್ದಾಟ ತಹಬದಿಗೆ ತರೋಕೆ ಹೈಕಮಾಂಡ್ಗೂ ಸಾಧ್ಯವಾಗ್ತಿಲ್ಲ. ಈ ಶೀತಲ ಯುದ್ಧದಲ್ಲಿ ಮುಂದಿನ ಚುನಾವಣೆಗೂ ಸಿದ್ದರಾಮಯ್ಯ ಬೇಕು ಎಂಬ ಸ್ವರನಾದ ಕಾಂಗ್ರೆಸ್ನ ಸಂಗೀತ ಕಚೇರಿಯನ್ನ ಆವರಿಸಿದೆ. ನಿನ್ನೆ ಸತೀಶ್ ರಾಜಣ್ಣ ಸ್ವರ ಸಂಯೋಜನೆಗೆ ಮಹದೇವಪ್ಪ ತಾಳ ತಟ್ಟಿದ್ರು. ನಿನ್ನೆ ಸೈಲೆಂಟ್ ಆಗಿದ್ದ ಡಿಸಿಎಂ ಡಿಕೆಶಿ ಇವತ್ತು ಸಿದ್ದರಾಮಯ್ಯ ಹೆಗಲ್ ಮೇಲೆ ಬಂದೂಕಿಟ್ಟು ಅವರದ್ದೇ ಕ್ಯಾಂಪ್ನ ಕಿಲಾಡಿ ಫೈಟರ್ಗಳಿಗೆ ಗುರಿಯಿಟ್ಟು ಹೊಡೆದ್ರು. ದಿನ ಬೆಳಗಾದ್ರೆ ಸಿಎಂ ಸಿದ್ದರಾಮಯ್ಯರ ಹೆಸರೆತ್ತಿ ದುರುಪಯೋಗ. He is our leader. ಸತೀಶ್ ವಿರುದ್ಧ ಸಿಡಿದು ಬಿದ್ದ ಡಿಕೆಶಿ. He is our leader. ಸಿದ್ದರಾಮಯ್ಯ ಎಲ್ಲಾ ಎಲೆಕ್ಷನ್ಗೂ ಬೇಕು. ಇದು ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮನದಾಳದಲ್ಲಿನ ಮೌನದ ಕಟ್ಟೆ ಒಡೆದ ರೀತಿ. ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಗಳು, ಪಕ್ಷ 2 ಬಾರಿ ಸಿಎಂ ಆಗೋ ಅವಕಾಶ ಕೊಟ್ಟಿದೆ ಅಂತ ನೆನಪಿಸಿದ್ರು. ದಿನ ಬೆಳಗಾದ್ರೆ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರು ದುರುಪಯೋಗ ಮಾಡೋದು ಬೇಡ ಅಂತ ಬೆಳಗಾವಿಯ ಕದನ ಕಲಿ ಸತೀಶ್ ಜಾರಕಿಹೊಳಿಗೆ ಕನಕಪುರ ರಣವೀರ ಮಾತಿನ ಫೈರ್ ಮಾಡಿದ್ರು. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು, ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು. ಜಿಲ್ಲಾ ಪಂಚಾಯತಿಗೆ ಬೇಕು, ತಾಲೂಕ್ ಪಂಚಾಯತಿ ಬೇಕು, ಅಸೆಂಬ್ಲಿ ಬೇಕು, ಪಾರ್ಲಿಮೆಂಟ್ಗೂ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಅವ್ರಿಗೇನು ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದ್ ಬಿಟ್ಟು ನಿಮ್ ಮಾಧ್ಯಮಕ್ಕೆ ಸುಮ್ಮನೆ ಹಾರ ಆಗಬಾರ್ದು ಅಂತ ನಾನು ಎಲ್ಲ ಏನಿಲ್ಲ, ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ. ಕಾಂಗ್ರೆಸ್ನೊಳಗಿನ ಈ ಕದನ ಮೋಸ್ಟ್ಲಿ ಖರ್ಗೆ ಆಪ್ತ ಸಚಿವ ಶರಣ ಪ್ರಕಾಶ್ ಪಾಟೀಲ್ರಿಗೆ ಕಾಣಿಸ್ತಿದ್ಯೋ ಇಲ್ವೋ. ಕಲಬುರಗಿಯಲ್ಲಿ ಮಾತನಾಡಿದ ಪಾಟೀಲ್, ಸರ್ಕಾರದಲ್ಲಿ ಗೊಂದಲ ಇಲ್ಲ, ಪವರ್ ಶೇರಿಂಗ್ ಬಗ್ಗೆ ಚರ್ಚೆಯೇ ಇಲ್ಲ ಅಂತ ಸಾರಿಸಿಬಿಟ್ರು. ಈಗಾಗಲೇ ಅದ್ರ ಬಗ್ಗೆ ಯಾರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಬಾರ್ದು ಅಂತಕ್ಕಂಥದ್ದು ನಿರ್ಣಯ ಆಗಿದೆ. ಹಾಗಾಗಿ ಯಾರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಸರ್ಕಾರ ಸ್ಥಿರ ಸರ್ಕಾರ, ನಾವೆಲ್ಲ ಒಟ್ಟಾಗಿದ್ದೀವಿ. ಆಮೇಲೆ ಜನಪರವಾಗಿ ಕೆಲಸ ಮಾಡಿ. ಆದ್ರೆ ಕಾಂಗ್ರೆಸ್ಗೆ ಅತಿಥಿಯಾಗಿ ಬಂದು ಹೋದ ಮಾಜಿ ಸಿಎಂ ಶೆಟ್ಟರ್ಗೆ ಕ್ಲಿಯರ್ ಪಿಕ್ಚರ್ ಕಾಣಿಸ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಶೆಟ್ಟರ್, ಆಂತರಿಕ ಕಚ್ಚಾಟದಿಂದಾನೇ ಕಾಂಗ್ರೆಸ್ ಸರ್ಕಾರ ಪತನ ಆಗಲಿದೆ ಅಂತ ಭವಿಷ್ಯ ಹೇಳಿ ಜ್ಯೋತಿಷಿಯಾದ್ರು. ಬಹುಶಃ ಒಪ್ಪಂದದ ಉಲ್ಲಂಘನೆ ಆಗ್ತಾ ಇದೆ. ಅದಕ್ಕಾಗಿ ಡಿಕೆ ಗ್ರೂಪ್ ಮತ್ತು ಸಿದ್ದರಾಮಯ್ಯ ಗ್ರೂಪ್ ಇವ್ರನ್ನ ಹೇಗಾದ್ರೂ ಮಾಡಿ ಅಧಿಕಾರದಲ್ಲಿ ಮುಂದುವರಿಸಬೇಕು ಸಿದ್ದರಾಮಯ್ಯನವ್ರನ್ನ. ಡಿಕೆ ಗ್ರೂಪ್ನವರು
ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನನ್ನ ಬದಿಗೊತ್ತಿ ಅವನು ರಾಜೀನಾಮೆ ಕೊಡಿಸಿ ಮುಖ್ಯಮಂತ್ರಿ ಆಗ್ಬೇಕಂತ ಹವಣಿಕೆ ಅವರದಲ್ಲಿ. ಈ ಇನ್ನು ಫೈಟಿಂಗ್ದಿಂದಲೇ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ. ಇನ್ನು ಕೆಲವು ದಿವಸಗಳಲ್ಲಿ ನೋಡ್ತಾ ಇದ್ದೀರಿ ನೀವು, ಯಾವುದೇ ಸಂದರ್ಭದಲ್ಲಿ ಅಟ್ ಎನಿ ಟೈಮ್ ಇಟ್ ಮೇ ಕೊಲ್ಯಾಪ್ಸ್, ಗವರ್ಮೆಂಟ್ ಮೇ ಕೊಲ್ಯಾಪ್ಸ್. ಒಟ್ಟಾರೆ ಒಂದು ಗುಂಪು ಸಿದ್ದು ಪರ ವಕಾಲತಿಗೆ ನಿಂತಿದೆ. ಡೆಲ್ಲಿಯಲ್ಲಿ ಆಗಿದೆ ಎನ್ನಲಾದ ಪವರ್ ಶೇರಿಂಗ್ ಗಾಳಿಗೆ ತೂರಿ ಡಿಕೆಶಿಯಿಂದ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿ ಕಸಿಯುವ ಕಾರ್ಯಕ್ಕೆ ಚಾಲನೆ ಕೊಟ್ಟಿದೆ. ಈ ಆಂತರಿಕ ಕಚ್ಚಾಟ ಮಿತಿ ಮೀರಿದ್ರೆ ಪರಿಸ್ಥಿತಿ ಯಾವ ಹಂತಕ್ಕೆ ಹೋದ್ರೂ ಅಚ್ಚರಿಯಿಲ್ಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.